ಭಾರತವು ವೈವಿಧ್ಯಮಯ ಧರ್ಮಗಳು, ಸಂಸ್ಕೃತಿಗಳು ಮತ್ತು ಅದ್ಭುತ ವಾಸ್ತುಶಿಲ್ಪದ ಪರಂಪರೆಯಿಂದ ವಿಶ್ವದ ಗಮನ ಸೆಳೆದಿದೆ. ಸಾವಿರಾರು ವರ್ಷಗಳ ಹಿಂದೆ ಬಂಡೆಗಳನ್ನೇ ಕೊರೆದು ನಿರ್ಮಿಸಲಾದ ದೇವಾಲಯಗಳು ಮತ್ತು ಗುಹೆಗಳು ಆ ಕಾಲದ ಕಲಾತ್ಮಕ ಪ್ರತಿಭೆ ಮತ್ತು ತಾಂತ್ರಿಕ ನೈಪುಣ್ಯಕ್ಕೆ ಜೀವಂತ ಸಾಕ್ಷಿಗಳಾಗಿವೆ. ಅಂತಹ ಅಪರೂಪದ ಅದ್ಭುತಗಳಲ್ಲಿ ಎಲ್ಲೋರ ಗುಹೆಗಳು ಅಗ್ರಸ್ಥಾನದಲ್ಲಿವೆ. ಮಹಾರಾಷ್ಟ್ರದ ಔರಂಗಾಬಾದ್ ಸಮೀಪದಲ್ಲಿರುವ ಎಲ್ಲೋರ ಗುಹೆಗಳು ವಿಶ್ವದಲ್ಲೇ ಅಪರೂಪದ ಶಿಲ್ಪಕಲೆಯ ಅದ್ಭುತವೆಂದು ಪರಿಗಣಿಸಲ್ಪಡುತ್ತವೆ. ಒಂದೇ ಸ್ಥಳದಲ್ಲಿ ಬೌದ್ಧ, ಹಿಂದೂ ಮತ್ತು ಜೈನ ಧರ್ಮಗಳ ಸ್ಮಾರಕಗಳನ್ನು ಹೊಂದಿರುವ ಈ ಗುಹೆಗಳು ಭಾರತದ ಧಾರ್ಮಿಕ ಸಹಿಷ್ಣುತೆ ಮತ್ತು ಸಾಂಸ್ಕೃತಿಕ ಸಾಮರಸ್ಯದ ಸಂಕೇತವಾಗಿವೆ. ವಿಶೇಷವಾಗಿ ಒಂದೇ ಬೃಹತ್ ಬಂಡೆಯನ್ನ ಮೇಲಿನಿಂದ ಕೆಳಕ್ಕೆ ಕೊರೆದು ನಿರ್ಮಿಸಲಾದ ಕೈಲಾಸನಾಥ ದೇವಾಲಯವು ಮಾನವ ಇತಿಹಾಸದ ಅತ್ಯಂತ ವಿಸ್ಮಯಕಾರಿ ವಾಸ್ತುಶಿಲ್ಪ ಸಾಧನೆಗಳಲ್ಲಿ ಒಂದಾಗಿದೆ. ಇಂದು ಯುನೆಸ್ಕೋ ವಿಶ್ವ ಪರಂಪರೆ ತಾಣವಾಗಿ ಮಾನ್ಯತೆ ಪಡೆದಿರುವ ಎಲ್ಲೋರ ಗುಹೆಗಳು ತಮ್ಮ ಅದ್ಭುತ ಶಿಲ್ಪಗಳು, ದೇವಾಲಯಗಳು ಮತ್ತು ರಹಸ್ಯಮಯ ನಿರ್ಮಾಣ ಶೈಲಿಯಿಂದ ಲಕ್ಷಾಂತರ ಪ್ರವಾಸಿಗರನ್ನ ಆಕರ್ಷಿಸ್ತಾ ಇವೆ. ಇವು ಕೇವಲ ಧಾರ್ಮಿಕ ಸ್ಮಾರಕಗಳಲ್ಲ, ಭಾರತದ ಕಲಾವೈಭವ, ಇಂಜಿನಿಯರಿಂಗ್ ಕೌಶಲ್ಯ ಮತ್ತು ಶಿಲ್ಪಿಗಳ ಅಸಾಧಾರಣ ಪ್ರತಿಭೆಯನ್ನ ಜಗತ್ತಿಗೆ ಪರಿಚಯಿಸುವ ಅಮೂಲ್ಯ ಪರಂಪರೆಯಾಗಿವೆ. ಈ ಗುಹೆಗಳು ಯಾವಾಗ ನಿರ್ಮಾಣವಾದವು? ಇಲ್ಲಿ ಒಟ್ಟು ಎಷ್ಟು ಗುಹೆಗಳಿವೆ? ಕೈಲಾಸ ದೇವಾಲಯವನ್ನ ಹೇಗೆ ನಿರ್ಮಿಸಲಾಯಿತು? ಈ ಸ್ಥಳವನ್ನ ವಿಶ್ವದ ಅತ್ಯಂತ ಅದ್ಭುತ ಶಿಲ್ಪಕಲೆಯ ಮಾದರಿ ಅಂತ ಏಕೆ ಕರೆಯಲಾಗುತ್ತೆ? ಇಂತಹ ಅನೇಕ ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿಯುತ್ತಾ ನಾವಿಂದು ಎಲ್ಲೋರ ಗುಹೆಗಳ ರೋಚಕ ಲೋಕಕ್ಕೆ ಪ್ರವೇಶಿಸೋಣ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಶಿವ. ಇಂದಿನ ಸಂಚಿಕೆಯಲ್ಲಿ ಭಾರತದ ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪದ ಪರಾಕಾಷ್ಠೆಯಾದ ಎಲ್ಲೋರ ಗುಹೆಗಳ ಇತಿಹಾಸ, ಧಾರ್ಮಿಕ ಮಹತ್ವ, ಕೈಲಾಸ ದೇವಾಲಯದ ರಹಸ್ಯಗಳು ಹಾಗೂ ಇಲ್ಲಿನ ಅದ್ಭುತ ಕಲಾಕೃತಿಗಳನ್ನು ಅನ್ವೇಷಿಸೋಣ. ಮೂಲತಃ ಎಲ್ಲೋರಾದಲ್ಲಿ ಸುಮಾರು 100 ಗುಹೆಗಳಿದ್ವು. ಅವುಗಳಲ್ಲೀಗ 34 ಗುಹೆಗಳು ಮಾತ್ರ ಸಾರ್ವಜನಿಕರ ವೀಕ್ಷಣೆಗೆ ತೆರೆದಿವೆ. ಎಲ್ಲೋರದ ಅತ್ಯಂತ ದೊಡ್ಡ ವಿಶೇಷತೆ ಅಂದರೆ ಧಾರ್ಮಿಕ ಸಾಮರಸ್ಯ. 34 ಗುಹೆಗಳಲ್ಲಿ 17 ಗುಹೆಗಳು ಹಿಂದೂ ಧರ್ಮಕ್ಕೆ, 12 ಗುಹೆಗಳು ಬೌದ್ಧ ಧರ್ಮಕ್ಕೆ ಹಾಗೂ 5 ಗುಹೆಗಳು ಜೈನ ಧರ್ಮಕ್ಕೆ ಸಮರ್ಪಿತವಾಗಿವೆ. 3 ಪ್ರಮುಖ ಧರ್ಮಗಳ ಸ್ಮಾರಕಗಳು ಒಂದೇ ಸ್ಥಳದಲ್ಲಿ ನಿರ್ಮಾಣಗೊಂಡಿರುವುದು ಅಪರೂಪದ ಸಂಗತಿಯಾಗಿದೆ. ಇದು ಎಲ್ಲೋರವನ್ನು ಧಾರ್ಮಿಕ ಸಹಿಷ್ಣುತೆ, ಸಾಂಸ್ಕೃತಿಕ ಸಾಮರಸ್ಯ ಮತ್ತು ಪರಸ್ಪರ ಗೌರವದ ಶಾಶ್ವತ ಸಂಕೇತವಾಗಿ ಗುರುತಿಸಿದೆ. ಈ ಗುಹೆಗಳ ನಿರ್ಮಾಣವು ಹಲವು ಶತಮಾನಗಳ ಕಾಲ ಹಂತ ಹಂತವಾಗಿ ನಡೆಯಿತು. ಮೊದಲು ಹಿಂದೂ ಧರ್ಮದ ಗುಹೆಗಳು ನಿರ್ಮಾಣವಾದವು, ನಂತರ ಬೌದ್ಧ ಗುಹೆಗಳು ನಿರ್ಮಾಣಗೊಂಡವು, ಕೊನೆಗೆ ಜೈನ ಧರ್ಮದ ಗುಹೆಗಳನ್ನು ಕೆತ್ತಲಾಯಿತು. ಪ್ರತಿಯೊಂದು ಧರ್ಮದ ಗುಹೆಗಳು ತಮ್ಮದೇ ಆದ ವಿಶಿಷ್ಟ ವಾಸ್ತುಶಿಲ್ಪ, ಶಿಲ್ಪಕಲೆ ಮತ್ತು ಕಲಾತ್ಮಕ ಶೈಲಿಯನ್ನು ಹೊಂದಿವೆ. ಇಲ್ಲಿನ ಸೂಕ್ಷ್ಮ ಕೆತ್ತನೆಗಳು, ಭವ್ಯ ಶಿಲ್ಪಗಳು ಮತ್ತು ಅಸಾಧಾರಣ ಇಂಜಿನಿಯರಿಂಗ್ ಕೌಶಲ್ಯಗಳು ಎಲ್ಲೋರವನ್ನು ಭಾರತದ ಅತ್ಯುನ್ನತ ವಾಸ್ತುಶಿಲ್ಪ ಸಾಧನೆಗಳಲ್ಲಿ ಒಂದಾಗಿ ವಿಶ್ವದಾದ್ಯಂತ ಪ್ರಸಿದ್ಧಗೊಳಿಸಿವೆ. ಅಜಂತಾ ಗುಹೆಗಳಿಗೆ ಹೋಲಿಸಿದ್ರೆ ಎಲ್ಲೋರ ಗುಹೆಗಳು ಸ್ವಲ್ಪ ಹೊಸದಾದ ಕಾಲಘಟ್ಟಕ್ಕೆ ಸೇರಿವೆ. ಇವುಗಳನ್ನ ಕ್ರಿಸ್ತಶಕ 6ನೇ ಶತಮಾನದಿಂದ 10ನೇ ಶತಮಾನದವರೆಗೆ ನಿರ್ಮಿಸಲಾಯಿತು. ಸುಮಾರು 2 ಕಿಲೋಮೀಟರ್ ಉದ್ದಕ್ಕೂ ಹರಡಿರುವ ಈ ವಿಶಾಲ ಸಮುಚ್ಚಯದಲ್ಲಿ ಪ್ರಾಚೀನ ಜ್ವಾಲಾಮುಖಿ ಚಟುವಟಿಕೆಗಳಿಂದ ರೂಪುಗೊಂಡ ಬಸಾಲ್ಟ್ ಬಂಡೆಗಳನ್ನು ಕೆತ್ತಿ ನಿರ್ಮಿಸಲಾದ ದೇವಾಲಯಗಳು, ವಿಹಾರಗಳು ಮತ್ತು ಪವಿತ್ರ ಮಂದಿರಗಳಿವೆ. ಎಲ್ಲೋರ ಗುಹೆಗಳ ನಿರ್ಮಾಣಕ್ಕೆ ಕಳಚುರಿ, ಚಾಲುಕ್ಯ ಹಾಗೂ ರಾಷ್ಟ್ರಕೂಟ ರಾಜವಂಶಗಳು ಪ್ರಮುಖ ಆಶ್ರಯ ನೀಡಿದ್ವು. ಇಲ್ಲಿ ಸಣ್ಣ ಸಣ್ಣ ಭಿಕ್ಷುಗಳ ಕೊಠಡಿಗಳಿಂದ ಹಿಡಿದು ಬಹುಮಹಡಿ ದೇವಾಲಯಗಳವರೆಗೆ ವಿವಿಧ ರೀತಿಯ ಅದ್ಭುತ ನಿರ್ಮಾಣಗಳನ್ನು ಕಾಣಬಹುದು. ಹಿಂದೂ ಧರ್ಮಕ್ಕೆ ಸೇರಿದ ಗುಹೆಗಳು 13ರಿಂದ 29ರವರೆಗೆ ಸಂಖ್ಯೀಕರಿಸಲ್ಪಟ್ಟಿವೆ. ಈ ಗುಹೆಗಳಲ್ಲಿ ಭಗವಾನ್ ಶಿವ, ಭಗವಾನ್ ವಿಷ್ಣು, ದೇವಿ ದುರ್ಗೆ ಸೇರಿದಂತೆ ಅನೇಕ ಹಿಂದೂ ದೇವತೆಗಳ ಭವ್ಯ ಶಿಲ್ಪಗಳನ್ನ ಕಾಣಬಹುದು. ಇಲ್ಲೊಂದು ವಿಷಯವನ್ನು ನಾವು ಗಮನಿಸಬೇಕು. ಗುಹೆಗಳಿಗೆ ನೀಡಿರುವ ಸಂಖ್ಯೆಗಳು ಅವು ನಿರ್ಮಾಣವಾದ ಕ್ರಮವನ್ನು ಸೂಚಿಸೋದಿಲ್ಲ. ಇವು ಭಾರತೀಯ ಪುರಾತತ್ವ ಇಲಾಖೆಯು ಅಧ್ಯಯನಕ್ಕೆ ನೀಡಿದ ಸಂಖ್ಯೆಗಳು. ಹಿಂದೂ ಗುಹೆಗಳಲ್ಲಿ ಅತ್ಯಂತ ಪ್ರಸಿದ್ಧವಾದವು ಗುಹೆ ಸಂಖ್ಯೆ 14, 16 ಮತ್ತು 17. ಇವು ವಿಭಿನ್ನ ಕಾಲಘಟ್ಟಗಳಲ್ಲಿ ನಿರ್ಮಾಣಗೊಂಡಿವೆ. ಗುಹೆ ಸಂಖ್ಯೆ 14 ಸುಮಾರು 7ನೇ ಶತಮಾನಕ್ಕೆ, ಗುಹೆ ಸಂಖ್ಯೆ 16 8ನೇ ಶತಮಾನಕ್ಕೆ ಹಾಗೂ ಗುಹೆ ಸಂಖ್ಯೆ 17 ಸುಮಾರು 9ನೇ ಶತಮಾನಕ್ಕೆ ಸೇರಿವೆ. ಈ ಗುಹೆಗಳು ಕೇವಲ ಭವ್ಯ ಶಿಲ್ಪಗಳಿಗಾಗಿ ಮಾತ್ರ ಪ್ರಸಿದ್ಧವಾಗಿಲ್ಲ.
ಇಲ್ಲಿನ ಅಲಂಕಾರಿಕ ಕೆತ್ತನೆಗಳು, ಸೂಕ್ಷ್ಮವಾಗಿ ರೂಪಿಸಲಾದ ಕಂಬಗಳು ಹಾಗೂ ವಿಸ್ಮಯಗೊಳಿಸುವ ವಾಸ್ತುಶಿಲ್ಪದ ವಿವರಗಳು ಪ್ರಾಚೀನ ಭಾರತೀಯ ಶಿಲ್ಪಕಲೆಯ ಅತ್ಯುತ್ತಮ ಉದಾಹರಣೆಗಳಾಗಿ ಪರಿಗಣಿಸಲ್ಪಟ್ಟಿವೆ. ಈ ಗುಹೆಗಳಲ್ಲಿ ಕಂಡುಬರುವ ಭಿತ್ತಿ ಚಿತ್ರಗಳು ಮುಖ್ಯವಾಗಿ ಧಾರ್ಮಿಕ ವಿಷಯಗಳನ್ನ ಆಧರಿಸಿವೆ. ಬೌದ್ಧ ಧರ್ಮಕ್ಕೆ ಸೇರಿದ ಗುಹೆಗಳು 1ರಿಂದ 12ರವರೆಗೆ ಸಂಕೀಕರಿಸಲ್ಪಟ್ಟಿವೆ. ಇವುಗಳನ್ನು ಕ್ರಿಸ್ತಶಕ 6ನೇ ಮತ್ತು 8ನೇ ಶತಮಾನಗಳ ನಡುವೆ ಬೌದ್ಧ ಭಿಕ್ಷುಗಳು ನಿರ್ಮಿಸಿದ್ರು. ಇಲ್ಲಿನ ಭವ್ಯ ಶಿಲ್ಪಗಳು ಮತ್ತು ಭಿತ್ತಿ ಚಿತ್ರಗಳು ಬುದ್ಧನ ಜೀವನ ಹಾಗೂ ಅವರ ಬೋಧನೆಗಳನ್ನು ಅದ್ಭುತವಾಗಿ ಚಿತ್ರಿಸ್ತವೆ. ಈ ಗುಹೆಗಳ ಒಳಗೆ ಬುದ್ಧನ ಮೂರ್ತಿಗಳು, ವಿವಿಧ ಬೋಧಿಸತ್ವರ ಶಿಲ್ಪಗಳು ಹಾಗೂ ಬೌದ್ಧ ಧರ್ಮದ ಪ್ರಮುಖ ವ್ಯಕ್ತಿಗಳ ಕಲಾಕೃತಿಗಳನ್ನು ಕಾಣಬಹುದು. ಬುದ್ಧನ ಜನನ, ಜ್ಞಾನೋದಯ ಮತ್ತು ಮಹಾಪರಿನಿರ್ವಾಣ ಸೇರಿದಂತೆ ಅವರ ಜೀವನದ ಅನೇಕ ಮಹತ್ವದ ಘಟನೆಗಳನ್ನು ಇಲ್ಲಿ ಚಿತ್ರಿಸಲಾಗಿದೆ. ಜೊತೆಗೆ ಅವರ ಶಿಷ್ಯರು ಮತ್ತು ಭಕ್ತರ ಶಿಲ್ಪಗಳು ಕೂಡ ಇವೆ. ಜೈನ ಧರ್ಮಕ್ಕೆ ಸೇರಿದ ಗುಹೆಗಳು 30ರಿಂದ 34ರವರೆಗೆ ಸಂಕೀಕರಿಸಲ್ಪಟ್ಟಿವೆ. ಈ ಗುಹೆಗಳು ಜೈನ ಧರ್ಮದ ತೀರ್ಥಂಕರರಿಗೆ ಸಮರ್ಪಿತವಾಗಿವೆ. ಈ ಗುಹೆಗಳಲ್ಲಿರುವ ಸೂಕ್ಷ್ಮ ಕೆತ್ತನೆಗಳು ಮತ್ತು ಅದ್ಭುತ ಶಿಲ್ಪಗಳು ಜೈನ ಧರ್ಮದ ವಿವಿಧ ತಾತ್ವಿಕ ಮತ್ತು ಆಧ್ಯಾತ್ಮಿಕ ವಿಚಾರಗಳನ್ನು ಅತ್ಯಂತ ಸುಂದರವಾಗಿ ಅಭಿವ್ಯಕ್ತಿಸ್ತವೆ. ವಿಶೇಷವಾಗಿ ಗುಹೆ ಸಂಖ್ಯೆ 32, 33 ಮತ್ತು 34 ಅತ್ಯಂತ ಅಲಂಕೃತ ಜೈನ ದೇವಾಲಯಗಳಾಗಿದ್ದು, ಇಲ್ಲಿನ ಶಿಲ್ಪಗಳ ಅದ್ಭುತ ಕೌಶಲ್ಯ ಮತ್ತು ಪ್ರತಿಯೊಂದು ವಿವರಕ್ಕೂ ನೀಡಿರುವ ಸೂಕ್ಷ್ಮ ಗಮನವನ್ನು ಸ್ಪಷ್ಟವಾಗಿ ತೋರಿಸ್ತವೆ. ರಾಷ್ಟ್ರಕೂಟರ ಪತನದ ನಂತರ ಮಧ್ಯಯುಗದ ಕೊನೆಯ ಅವಧಿಯಲ್ಲಿ ಎಲ್ಲೋರ ಗುಹೆಗಳು ನಿಧಾನವಾಗಿ ನಿರ್ಲಕ್ಷ್ಯಕ್ಕೊಳಗಾದವು. ಕಾಲಕ್ರಮೇಣ ಈ ತಾಣವನ್ನು ಸಂಪೂರ್ಣವಾಗಿ ತೊರೆದು ಬಿಡಲಾಯಿತು. 19ನೇ ಶತಮಾನದ ಆರಂಭದಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಮತ್ತೆ ಈ ಗುಹೆಗಳನ್ನ ಜಗತ್ತಿಗೆ ಪರಿಚಯಿಸಿದ್ರು. ನಂತರ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಈ ತಾಣದಲ್ಲಿ ವ್ಯಾಪಕ ಸಂಶೋಧನೆ, ಸಂರಕ್ಷಣೆ ಮತ್ತು ಪುನರುಜ್ಜೀವನ ಕಾರ್ಯಗಳನ್ನ ಕೈಗೊಳ್ತು. ಈಗ ನಾವು ಎಲ್ಲೋರದ ಅತ್ಯಂತ ಅದ್ಭುತವಾದ ಕೆಲವು ಗುಹೆಗಳನ್ನ ಇನ್ನಷ್ಟು ಹತ್ತಿರದಿಂದ ಪರಿಚಯಿಸಿಕೊಳ್ಳೋಣ. ಗುಹೆ ಸಂಖ್ಯೆ 10 ವಿಶ್ವಕರ್ಮ ಗುಹೆ ಎಂದು ಪ್ರಸಿದ್ಧವಾಗಿದೆ. ಇದರ ಮೇಲ್ಛಾವಣಿಯ ವಿನ್ಯಾಸವು ಮರದ ದಿಮ್ಮಿಗಳನ್ನು ಬಳಸಿ ನಿರ್ಮಿಸಿದ ಕಟ್ಟಡದ ಹಾಗೆ ಇರೋದ್ರಿಂದ ಇದನ್ನ ಕಾರ್ಪೆಂಟರ್ಸ್ ಕೇವ್ ಅಥವಾ ಬಡಗಿಯ ಗುಹೆ ಎಂದು ಕೂಡ ಕರೆಯಲಾಗುತ್ತೆ. ಈ ಗುಹೆಯು ಎಲ್ಲೋರಾದಲ್ಲಿರುವ ಏಕೈಕ ಚೈತ್ಯ ಮಂದಿರವಾಗಿದೆ. ಇದರ ಮಧ್ಯಭಾಗದಲ್ಲಿ ಒಂದೇ ಬಂಡೆಯನ್ನ ಕೆತ್ತಿ ನಿರ್ಮಿಸಲಾದ ಭವ್ಯ ಆಸೀನ ಬುದ್ಧನ ಮೂರ್ತಿ ಇದೆ. ಗುಹೆ ಸಂಖ್ಯೆ 11 ಮತ್ತು 12 ಕ್ರಮವಾಗಿ ದೋ ತಾಲ್ ಮತ್ತು ತೀನ್ ತಾಲ್ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿವೆ. ದೋ ತಾಲ್ ಎಂದ್ರೆ 2 ಮಹಡಿಗಳು, ತೀನ್ ತಾಲ್ ಎಂದ್ರೆ 3 ಮಹಡಿಗಳು ಎಂದರ್ಥ. ಈ ಎರಡೂ ಗುಹೆಗಳು ಬೌದ್ಧ ವಿಹಾರ ವಾಸ್ತುಶಿಲ್ಪದ ಅತ್ಯುತ್ತಮ ಮಾದರಿಗಳಾಗಿವೆ. ಗುಹೆ ಸಂಖ್ಯೆ 14 ಮತ್ತೊಂದು ಪ್ರಮುಖ ಸ್ಮಾರಕವಾಗಿದ್ದು, ಇದನ್ನು ರಾವಣನ ಗುಹೆ ಎಂದು ಕರೆಯಲಾಗುತ್ತೆ. ಈ ಹೆಸರು ಹೇಗೆ ಬಂತು ಅನ್ನೋದಕ್ಕೆ ಸ್ಪಷ್ಟವಾದ ಐತಿಹಾಸಿಕ ಸಾಕ್ಷ್ಯಗಳಿಲ್ಲ. ಇಲ್ಲಿನ ಗೋಡೆಗಳ ಮೇಲೆ ಮಹಿಷಾಸುರನನ್ನ ಸಂಹರಿಸ್ತಾ ಇರುವ ದೇವಿ ದುರ್ಗೆ, ಶಿವ ಮತ್ತು ಪಾರ್ವತಿಯರು ಚೌಕಾಬಾರ ಆಡುತ್ತಿರುವ ದೃಶ್ಯ ಹಾಗೂ ನಟರಾಜ ರೂಪದಲ್ಲಿ ತಾಂಡವ ನೃತ್ಯ ಮಾಡ್ತಾ ಇರುವ ಭಗವಾನ್ ಶಿವ ಅವರ ಅದ್ಭುತ ಶಿಲ್ಪಗಳನ್ನ ಕಾಣ್ಬೋದು. ಮತ್ತೊಂದು ಭವ್ಯ ಶಿಲ್ಪದಲ್ಲಿ ತನ್ನ ಅಹಂಕಾರದಿಂದ ಕೈಲಾಸ ಪರ್ವತವನ್ನ ಅಲುಗಾಡಿಸಲು ಪ್ರಯತ್ನಿಸ್ತಾ ಇರುವ ರಾವಣನ ದೃಶ್ಯವನ್ನ ಚಿತ್ರೀಕರಿಸಲಾಗಿದೆ. ಈ ಗುಹೆಯಲ್ಲಿ ಗಜಲಕ್ಷ್ಮಿ, ಭಗವಾನ್ ವಿಷ್ಣುವಿನ ವರಾಹಾವತಾರ, ಮಹಾಲಕ್ಷ್ಮಿ ಸೇರಿದಂತೆ ಅನೇಕ ಹಿಂದೂ ದೇವತೆಗಳ ಸುಂದರ ಶಿಲ್ಪಗಳಿವೆ. ಈ ಗುಹೆ ಸಮೀಪದಲ್ಲೇ ರಾವಣ್ ಕಿ ಖಾಯ್ ಎಂಬ ನೈಸರ್ಗಿಕ ಕಣಿವೆ ಕೂಡ ಇದೆ. ಸ್ಥಳೀಯ ದಂತಕಥೆಗಳ ಪ್ರಕಾರ ಇದಕ್ಕೆ ರಾವಣನೊಂದಿಗೆ ಸಂಬಂಧವಿದೆ ಎಂದು ನಂಬಲಾಗುತ್ತೆ. ಆದರೆ ಈ ಕಥೆಯನ್ನು ದೃಢೀಕರಿಸುವ ಯಾವುದೇ ಐತಿಹಾಸಿಕ ಸಾಕ್ಷ್ಯಗಳಿಲ್ಲ. ಮುಂದೆ ಗುಹೆ ಸಂಖ್ಯೆ 15, ಅದರ ಹೆಸರು ದಶಾವತಾರ ಗುಹೆ. ಈ ಭವ್ಯ ಹಿಂದೂ ದೇವಾಲಯಕ್ಕೆ ಈ ಹೆಸರು ಬಂದಿರೋದು ಭಗವಾನ್ ವಿಷ್ಣುವಿನ 10 ಅವತಾರಗಳನ್ನು ಚಿತ್ರಿಸಿರುವ ಶಿಲ್ಪಗಳಿಂದ. ಈ 10 ಅವತಾರಗಳನ್ನು ಒಟ್ಟಾಗಿ ದಶಾವತಾರ ಎಂದು ಕರೆಯಲಾಗುತ್ತೆ. ವಿಷ್ಣುವಿನ ಅವತಾರಗಳ ಜೊತೆಗೆ ಇಲ್ಲಿ ಭಗವಾನ್ ಗಣೇಶ, ದೇವಿ ಪಾರ್ವತಿ, ಸೂರ್ಯದೇವ, ಭಗವಾನ್ ಶಿವ, ಮಹಿಷಾಸುರ ಮರ್ದಿನಿ ಹಾಗೂ ಅರ್ಧನಾರೀಶ್ವರ ರೂಪದ ಅದ್ಭುತ ಶಿಲ್ಪಗಳನ್ನು ಕೂಡ ಕಾಣಬಹುದು. ಈ ಗುಹೆಯ ಗೋಡೆಗಳು, ಕಂಬಗಳು ಮತ್ತು ಮೇಲ್ಛಾವಣಿಗಳು ಹೂಗಳು, ನಾಗರು, ದೇವಗಣಗಳು ಹಾಗೂ ದೈವಿಕ ರೂಪಗಳ ಸೂಕ್ಷ್ಮ ಕೆತ್ತನೆಗಳಿಂದ ಸಮೃದ್ಧವಾಗಿದೆ. ಪ್ರತಿಯೊಂದು ಕೆತ್ತನೆಯಲ್ಲೂ ಪ್ರಾಚೀನ ಶಿಲ್ಪಿಗಳ ಅಸಾಮಾನ್ಯ ಪ್ರತಿಭೆ ಸ್ಪಷ್ಟವಾಗಿ ಗೋಚರಿಸುತ್ತೆ. ಇವುಗಳಲ್ಲಿ ಗುಹೆ ಸಂಖ್ಯೆ 16 ಅತ್ಯಂತ ಭವ್ಯ ಮತ್ತು ವಿಸ್ಮಯಕಾರಿಯಾಗಿದೆ. ಇದನ್ನ ಎಲ್ಲೋರ ಗುಹೆಗಳ ಕಿರೀಟದ ರತ್ನ ಎಂದೇ ಕರೆಯಬಹುದು.
ಈ ಅದ್ಭುತ ಗುಹೆಯ ಬಗ್ಗೆ ಸ್ವಲ್ಪ ಹೊತ್ತಿನಲ್ಲೇ ವಿವರವಾಗಿ ತಿಳ್ಕೊಳ್ಳೋಣ. ಗುಹೆ ಸಂಖ್ಯೆ 21 ರಾಮೇಶ್ವರ ಗುಹೆ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಇದು ಭಗವಾನ್ ಶಿವನಿಗೆ ಸಮರ್ಪಿತವಾದ ಸುಂದರ ಹಿಂದೂ ದೇವಾಲಯವಾಗಿದೆ. ಗುಹೆಯ ಪ್ರವೇಶ ದ್ವಾರದ ಎದುರುಭಾಗದಲ್ಲಿ ನಂದಿಯ ಭವ್ಯ ಶಿಲ್ಪವನ್ನು ಪ್ರತಿಷ್ಠಾಪಿಸಿರುವ ಎತ್ತರದ ವೇದಿಕೆ ಇದೆ. ಗುಹೆಯ ಒಳಭಾಗದಲ್ಲಿ ಗಂಗಾ ಮತ್ತು ಯಮುನಾ ನದಿ ದೇವತೆಗಳ ಅತ್ಯಂತ ಸುಂದರ ಕೆತ್ತನೆಗಳಿವೆ. ಗುಹೆ ಸಂಖ್ಯೆ 29 ಧೂಮರ್ಲೇನ ಅಥವಾ ಸೀತಾಕಿ ನಹಾನಿ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಈ ಹೆಸರು ಹತ್ತಿರದಲ್ಲಿರುವ ಯಲಾಗಂಗಾ ನದಿಯ ಜಲಪಾತದಿಂದ ಬಂದಿದೆ. ಈ ಗುಹೆಯ ವಾಸ್ತುಶಿಲ್ಪವು ಮುಂಬೈ ಸಮೀಪದ ಪ್ರಸಿದ್ಧ ಎಲಿಫೆಂಟಾ ಗುಹೆಗಳ ಶೈಲಿಯನ್ನ ಬಹಳವಾಗಿ ಹೋಲುತ್ತೆ. ಇಲ್ಲಿನ ಅತ್ಯಂತ ಪ್ರಸಿದ್ಧ ಶಿಲ್ಪಗಳಲ್ಲಿ ಒಂದಾದ ರಾವಣ ಅನುಗ್ರಹ ಶಿಲ್ಪವು ರಾವಣನು ಮಾಡಿದ ಕಠಿಣ ತಪಸ್ಸಿಗೆ ಮೆಚ್ಚಿ ಭಗವಾನ್ ಶಿವನು ಅವನಿಗೆ ಅನುಗ್ರಹ ನೀಡ್ತಾ ಇರುವ ದೃಶ್ಯವನ್ನ ಚಿತ್ರಿಸುತ್ತೆ. ಮತ್ತೊಂದು ಭವ್ಯ ಶಿಲ್ಪದಲ್ಲಿ ಭಗವಾನ್ ಶಿವ ಮತ್ತು ದೇವಿ ಪಾರ್ವತಿಯರ ದಿವ್ಯ ವಿವಾಹವನ್ನ ಚಿತ್ರಿಸಲಾಗಿದೆ. ಈ ಪ್ರಸಂಗವನ್ನ ಕಲ್ಯಾಣ ಸುಂದರ ದೃಶ್ಯ ಎಂದು ಕರೆಯಲಾಗುತ್ತೆ. ಇದಲ್ಲದೆ ನಟರಾಜ ರೂಪದಲ್ಲಿ ವಿಶ್ವತಾಂಡವ ನೃತ್ಯ ಮಾಡ್ತಾ ಇರುವ ಶಿವನ ಭವ್ಯ ಶಿಲ್ಪವೂ ಕೂಡ ಇಲ್ಲಿದೆ. ನಾವೀಗ ಎಲ್ಲೋರಾದ ಜೈನ ಗುಹೆಗಳ ಕಡೆಗೆ ಸಾಗೋಣ. ಗುಹೆ ಸಂಖ್ಯೆ 32 ಇಂದ್ರ ಸಭಾ ಎಂದು ಕರೆಯಲಾಗುತ್ತೆ. ಇದು ಮುಖ್ಯವಾಗಿ ಭಗವಾನ್ ಮಹಾವೀರರು ಹಾಗೂ ಇತರ ಜೈನ ತೀರ್ಥಂಕರರಿಗೆ ಸಮರ್ಪಿತವಾಗಿರುವ ಭವ್ಯ ಜೈನ ದೇವಾಲಯದ ಸಮುಚ್ಚಯವಾಗಿದೆ. ಇಂದ್ರ ಸಭಾದ ಮೇಲ್ಮಹಡಿಯು ಈ ಗುಹೆಯ ಅತ್ಯಂತ ಅಲಂಕೃತ ಭಾಗವಾಗಿದೆ. ಇಲ್ಲಿ ಸುಂದರವಾಗಿ ಕೆತ್ತಿದ ಕಂಬಗಳು, ಭವ್ಯ ಶಿಲ್ಪ ಫಲಕಗಳು, ಕಲಾತ್ಮಕವಾಗಿ ಅಲಂಕರಿಸಲಾದ ಮೇಲ್ಛಾವಣಿಗಳು ಹಾಗೂ ಪ್ರಾಚೀನ ಭಿತ್ತಿ ಚಿತ್ರಗಳ ಕೆಲವು ಅವಶೇಷಗಳನ್ನು ಕಾಣಬಹುದು. ಗುಹೆ ಸಂಖ್ಯೆ 33 ಮತ್ತು 34 ಕೂಡ ಜೈನ ಧರ್ಮಕ್ಕೆ ಸಮರ್ಪಿತವಾಗಿವೆ. ಗುಹೆ ಸಂಖ್ಯೆ 33 ಜಗನ್ನಾಥ ಸಭಾ ಎಂದು ಪ್ರಸಿದ್ಧವಾಗಿದೆ. ಇದು ಇಂದ್ರ ಸಭೆಯ ಪಕ್ಕದಲ್ಲೇ ಇದ್ದು ಎಲ್ಲೋರಾದ 2ನೇ ಅತಿ ದೊಡ್ಡ ಜೈನ ಗುಹೆಯಾಗಿದೆ. ಈ ಗುಹೆಯೊಳಗೆ ಜೈನ ಧರ್ಮದ ಅತ್ಯಂತ ಪೂಜ್ಯ ತೀರ್ಥಂಕರರಾದ ಪಾರ್ಶ್ವನಾಥರ ಭವ್ಯ ಶಿಲ್ಪಗಳ ಜೊತೆಗೆ ಭಗವಾನ್ ಮಹಾವೀರರು ಮತ್ತು ಇತರ ಜೈನ ದೇವತೆಗಳ ಸುಂದರ ಮೂರ್ತಿಗಳನ್ನು ಕಾಣಬಹುದು. ಜೈನ ವಿಭಾಗದ ಕೊನೆಯ ಸ್ಮಾರಕವಾದ ಗುಹೆ ಸಂಖ್ಯೆ 34 ಅನೇಕ ಕೊಠಡಿಗಳನ್ನು ಹೊಂದಿರುವ ಒಂದು ವಿಹಾರ ಅಥವಾ ಮಠವಾಗಿದೆ. ಈ ಕೊಠಡಿಗಳಲ್ಲಿ ಜೈನ ದೇವತೆಗಳು ಹಾಗೂ ತೀರ್ಥಂಕರರ ಸುಂದರವಾಗಿ ಕೆತ್ತಿದ ಶಿಲ್ಪಗಳಿವೆ. ಗುಹೆಯೊಳಗಿನ ಒಂದು ಸಣ್ಣ ದೇವಾಲಯದಲ್ಲಿ ಐಶ್ವರ್ಯ ಮತ್ತು ರಕ್ಷಣೆಯ ಸಂಕೇತವಾದ ಸಿದ್ಧಾಯಿಕಾ ದೇವಿ, ಜೈನ ಸಂಪ್ರದಾಯದ ರಕ್ಷಕ ದೇವತೆಯಾದ ಮಾತಂಗ ಯಕ್ಷನ ಮೂರ್ತಿಗಳನ್ನು ಕಾಣಬಹುದು. ಈ ಎಲ್ಲ ಜೈನ ಗುಹೆಗಳು ಸೇರಿ ಜೈನ ಧರ್ಮದ ಶ್ರೀಮಂತ ಆಧ್ಯಾತ್ಮಿಕ ಪರಂಪರೆ, ಅದ್ಭುತ ಶಿಲ್ಪಕಲೆ ಮತ್ತು ಸಾಂಸ್ಕೃತಿಕ ವೈಭವವನ್ನು ಇಂದಿಗೂ ಸಂರಕ್ಷಿಸಿ ಉಳಿಸಿಕೊಂಡಿವೆ. ವೀಕ್ಷಕರೇ, ನಾವೀಗ ಎಲ್ಲೋರಾ ಗುಹೆಗಳಲ್ಲಿರುವ ಅತ್ಯಂತ ಅದ್ಭುತವಾದ ಸ್ಮಾರಕದ ಮುಂದೆ ಬಂದಿದ್ದೇವೆ. ಗುಹೆ ಸಂಖ್ಯೆ 16, ಅದುವೇ ವಿಶ್ವವಿಖ್ಯಾತ ಕೈಲಾಸ ದೇವಾಲಯ. ಭಗವಾನ್ ಶಿವನಿಗೆ ಸಮರ್ಪಿತವಾಗಿರುವ ಈ ಭವ್ಯ ದೇವಾಲಯವು ವಿಶ್ವದ ವಾಸ್ತುಶಿಲ್ಪದ ಇತಿಹಾಸದಲ್ಲೇ ಅತ್ಯಂತ ಶ್ರೇಷ್ಠ ಸಾಧನೆಗಳಲ್ಲಿ ಒಂದು ಎಂದು ಪರಿಗಣಿಸಲಾಗುತ್ತೆ. ಕೈಲಾಸ ದೇವಾಲಯದ ಅತ್ಯಂತ ಆಶ್ಚರ್ಯಕರ ವಿಶೇಷತೆ ಅಂದರೆ ಇದು ವಿಶ್ವದ ಅತಿ ದೊಡ್ಡ ಏಕಶಿಲಾ ಬಂಡೆ ಕೊರೆತ ದೇವಾಲಯವಾಗಿದೆ. ಸಾಮಾನ್ಯ ದೇವಾಲಯಗಳಂತೆ ಕಲ್ಲುಗಳನ್ನ ಒಂದರ ಮೇಲೊಂದು ಜೋಡಿಸಿ ಇದನ್ನು ನಿರ್ಮಿಸಲಾಗಿಲ್ಲ. ಬದಲಾಗಿ ಒಂದೇ ಬೃಹತ್ ಬಂಡೆಯನ್ನ ಮೇಲಿನಿಂದ ಕೆಳಕ್ಕೆ ಕೆತ್ತಿ ನಿರ್ಮಿಸಲಾಗಿದೆ. ಸಾವಿರಾರು ಸೂಕ್ಷ್ಮ ಕೆತ್ತನೆಗಳು, ಭವ್ಯ ಶಿಲ್ಪಗಳು ಮತ್ತು ಹಿಂದೂ ಪುರಾಣಗಳ ಅನೇಕ ದೃಶ್ಯಗಳಿಂದ ಅಲಂಕರಿಸಲ್ಪಟ್ಟಿರುವ ಈ ದೇವಾಲಯವು ವಿಶ್ವದ ನಾನಾ ಭಾಗಗಳಿಂದ ಲಕ್ಷಾಂತರ ಪ್ರವಾಸಿಗರನ್ನ ತನ್ನತ್ತ ಆಕರ್ಷಿಸುತ್ತೆ. ಸುಮಾರು 300 ಅಡಿ ಉದ್ದ, 175 ಅಡಿ ಅಗಲ ಹಾಗೂ ಸುಮಾರು 100 ಅಡಿ ಎತ್ತರ ಹೊಂದಿರುವ ಕೈಲಾಸ ದೇವಾಲಯವು ಬಹುಮಹಡಿ ವಾಸ್ತುಶಿಲ್ಪದ ಅದ್ಭುತ ಮಾದರಿಯಾಗಿದೆ. ಈ ದೇವಾಲಯವನ್ನು ಹಿಂದೂ ಸಂಪ್ರದಾಯದಲ್ಲಿ ಭಗವಾನ್ ಶಿವನ ದಿವ್ಯ ನಿವಾಸವೆಂದು ಪರಿಗಣಿಸಲ್ಪಡುವ ಕೈಲಾಸ ಪರ್ವತದ ಪ್ರತಿರೂಪವಾಗಿ ವಿನ್ಯಾಸಗೊಳಿಸಲಾಗಿದೆ. ಇಂತಹ ಬೃಹತ್ ದೇವಾಲಯದ ನಿರ್ಮಾಣಕ್ಕೆ ಎಷ್ಟು ಸಮಯ ಬೇಕಾಯಿತು ಅನ್ನೋದರ ಬಗ್ಗೆ ಇಂದಿಗೂ ಇತಿಹಾಸಕಾರರ ನಡುವೆ ಚರ್ಚೆಗಳು ನಡೀತವೆ. ಹಲವಾರು ಸಂಶೋಧಕರ ಅಭಿಪ್ರಾಯದಂತೆ ಈ ದೇವಾಲಯವನ್ನು ಪೂರ್ಣಗೊಳಿಸೋಕೆ 100 ವರ್ಷಗಳಿಗೂ ಹೆಚ್ಚು ಕಾಲ ಬೇಕಾಯಿತು. ರಾಷ್ಟ್ರಕೂಟ ರಾಜರ ಆಶ್ರಯದಲ್ಲಿ ಸಾವಿರಾರು ಶಿಲ್ಪಿಗಳು, ಕಾರ್ಮಿಕರು ಮತ್ತು ಕುಶಲಕರ್ಮಿಗಳು ಈ ಅದ್ಭುತವನ್ನು ನಿರ್ಮಿಸಿದ್ರು ಎಂದು ನಂಬಲಾಗುತ್ತೆ. ಕಾಲಕ್ರಮೇಣ ಈ ದೇವಾಲಯದ ಬಗ್ಗೆ ಅನೇಕ ಜನಪ್ರಿಯ ದಂತಕಥೆಗಳು ಕೂಡ ಹುಟ್ಟುಕೊಂಡಿವೆ.
ಅವುಗಳಲ್ಲಿ ಒಂದರ ಪ್ರಕಾರ ಈ ದೇವಾಲಯವನ್ನು ಕೆಲವೇ ವಾರಗಳಲ್ಲಿ ದೈವಿಕ ಶಕ್ತಿಗಳು ಮತ್ತು ಭೂಮ್ಯಾತೀತ ಜೀವಿಗಳ ಸಹಾಯದಿಂದ ನಿರ್ಮಿಸಲಾಯಿತು ಎಂದು ನಂಬಲಾಗುತ್ತೆ. ದೇವಾಲಯವನ್ನು ಕೆತ್ತಲು ಬಳಸಿದ ದೈವಿಕ ಆಯುಧಗಳು ಇಂದಿಗೂ ಈ ದೇವಾಲಯದ ಕೆಳಭಾಗದಲ್ಲಿ ಅಡಗಿವೆ ಎಂದು ನಂಬಲಾಗುತ್ತೆ. ಈ ದೇವಾಲಯದ ಮತ್ತೊಂದು ವಿಶೇಷ ಸಂಗತಿ ಅಂದರೆ ಇದು ಭಗವಾನ್ ಶಿವನಿಗೆ ಸಮರ್ಪಿತವಾಗಿದ್ದರೂ ಭಾರತದ ಇತರ ಪ್ರಸಿದ್ಧ ಶಿವ ದೇವಾಲಯಗಳಂತೆ ಪ್ರತಿದಿನ ನಡೆಯುವ ಭವ್ಯ ಧಾರ್ಮಿಕ ಆಚರಣೆಗಳಿರುವ ಪ್ರಮುಖ ಸಕ್ರಿಯ ದೇವಾಲಯವಾಗಿ ಇದು ಕಾರ್ಯನಿರ್ವಹಿಸುವುದಿಲ್ಲ. ಈ ಸಂಗತಿಯು ಕೈಲಾಸ ದೇವಾಲಯದ ಸುತ್ತಲಿನ ರಹಸ್ಯ ಮತ್ತು ಕುತೂಹಲವನ್ನು ಇನ್ನಷ್ಟು ಹೆಚ್ಚಿಸಿದೆ. ಕೈಲಾಸ ದೇವಾಲಯದ ಅತ್ಯಂತ ವಿಸ್ಮಯಕಾರಿ ವೈಶಿಷ್ಟ್ಯವೆಂದರೆ ಇದನ್ನು ನಿರ್ಮಿಸಿದ ವಿಧಾನ. ಸಾಮಾನ್ಯವಾಗಿ ಕಟ್ಟಡಗಳನ್ನು ನೆಲದಿಂದ ಮೇಲಕ್ಕೆ ನಿರ್ಮಿಸಲಾಗುತ್ತೆ ಅಥವಾ ಬೆಟ್ಟದ ಬದಿಯಿಂದ ಅಡ್ಡವಾಗಿ ಕೆತ್ತಲಾಗುತ್ತೆ. ಆದರೆ ಕೈಲಾಸ ದೇವಾಲಯವನ್ನು ಮೇಲಿನಿಂದ ಕೆಳಕ್ಕೆ ಕೆತ್ತಲಾಗಿದೆ. ಇಂದಿಗೂ ಈ ಇಂಜಿನಿಯರಿಂಗ್ ಸಾಧನೆ ವಾಸ್ತುಶಿಲ್ಪ ತಜ್ಞರು ಮತ್ತು ಇತಿಹಾಸಕಾರರನ್ನು ಬೆರಗುಗೊಳಿಸುತ್ತೆ. ಇಂತಹ ಸಂಕೀರ್ಣ ನಿರ್ಮಾಣದಲ್ಲಿ ಪ್ರತಿಯೊಂದು ಅಳತೆ, ಅನುಪಾತ ಮತ್ತು ಸಮತೋಲನವನ್ನು ಆರಂಭದಿಂದ ಕೊನೆಯವರೆಗೆ ಹೇಗೆ ಅಷ್ಟೊಂದು ನಿಖರವಾಗಿ ಕಾಪಾಡಿಕೊಂಡ್ರು ಅನ್ನೋದು ಪ್ರಾಚೀನ ಭಾರತೀಯ ವಾಸ್ತುಶಿಲ್ಪದ ಅತ್ಯಂತ ದೊಡ್ಡ ಅದ್ಭುತಗಳಲ್ಲಿ ಒಂದಾಗಿ ಇಂದಿಗೂ ಉಳಿದಿದೆ. ವೀಕ್ಷಕರೇ, ಈ ಕೈಲಾಸ ದೇವಾಲಯದ ಇತಿಹಾಸ, ನಿರ್ಮಾಣ ಮತ್ತು ಸುತ್ತಲಿನ ಕಥೆಗಳನ್ನು ವಿವರಿಸ್ತಾ ಹೋದರೆ ಈ ವಿಡಿಯೋ ತುಂಬ ದೊಡ್ಡದಾಗ್ಬಿಡುತ್ತೆ. ಹಾಗಾಗಿ ನಾನಾಗಲೇ ಅದರ ಬಗ್ಗೆ ಒಂದು ಪ್ರತ್ಯೇಕ ವಿಡಿಯೋವನ್ನು ಮಾಡಿದ್ದೇನೆ. ಅದರಲ್ಲಿ ದೇವಾಲಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೇನೆ. ಆ ವಿಡಿಯೋ ಲಿಂಕನ್ನು ಈ ವಿಡಿಯೋದ ಕೆಳಗೆ ಕೊಟ್ಟಿರ್ತೇನೆ, ತಪ್ಪದೆ ನೋಡಿ. ನೀವು ಎಲ್ಲೋರ ಗುಹೆಗಳಿಗೆ ಭೇಟಿ ನೀಡೋಕೆ ಯೋಜಿಸಿದರೆ ಹತ್ತಿರದಲ್ಲೇ ಇರುವ ಕೃಷ್ಣೇಶ್ವರ ಜ್ಯೋತಿರ್ಲಿಂಗ ದೇವಾಲಯ, ಭದ್ರಮಾರುತಿ ದೇವಾಲಯ ಹಾಗೂ ಬೀಬಿಕಾ ಮಕ್ಬರ ಮುಂತಾದ ಪ್ರವಾಸಿ ತಾಣಗಳನ್ನು ತಪ್ಪದೆ ವೀಕ್ಷಿಸಿ. ನಿಮ್ಮ ಪ್ರವಾಸವು ಎಲ್ಲೋರ ಉತ್ಸವದ ಸಮಯದಲ್ಲಿ ನಡೆದರೆ ಭಾರತೀಯ ಶಾಸ್ತ್ರೀಯ ಸಂಗೀತ ಮತ್ತು ನೃತ್ಯದ ಅದ್ಭುತ ಪ್ರದರ್ಶನಗಳನ್ನು ಸಹ ಆನಂದಿಸುವ ಅವಕಾಶ ನಿಮಗೆ ಸಿಗುತ್ತೆ. ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಸ್ಥಾನ ಪಡೆದಿರುವ ಈ ಅದ್ಭುತ ಸ್ಮಾರಕದ ನಿಜವಾದ ವೈಭವವನ್ನು ಅರಿಬೇಕು ಅಂದರೆ ಅದನ್ನು ನಿಮ್ಮ ಕಣ್ಣಾರೆ ನೋಡೋದೇ ಅತ್ಯುತ್ತಮ ಅನುಭವ. ಆದ್ದರಿಂದ ಮುಂದಿನ ಬಾರಿ ಮಹಾರಾಷ್ಟ್ರ ಪ್ರವಾಸವನ್ನು ಯೋಜಿಸುವಾಗ ಎಲ್ಲೋರ ಗುಹೆಗಳನ್ನು ನಿಮ್ಮ ಪ್ರವಾಸ ಪಟ್ಟಿಯಲ್ಲಿ ತಪ್ಪದೆ ಸೇರಿಸಿಕೊಳ್ಳಿ. ಭಾರತದ ಅತ್ಯಂತ ಅದ್ಭುತ ಪುರಾತತ್ವ ಪರಂಪರೆಗಳಲ್ಲಿ ಒಂದಾದ ಎಲ್ಲೋರ ಗುಹೆಗಳ ಈ ಐತಿಹಾಸಿಕ ಪಯಣದಲ್ಲಿ ನನ್ನೊಂದಿಗೆ ಜೊತೆಯಾಗಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ಐತಿಹಾಸಿಕ ಪಯಣದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.